ಸೌಂಡ್ ಬಂದು ನಮ್ಮನ್ನು ರಕ್ಷಿಸುತ್ತದೆ. ಮನೆಯಿಂದ ಹೊರಗೆ ಬರೋಕ್ಕೆ ಇದು ನಮಗೆ ಸೂಚನೆ ಕೊಡುವಂಥ ನಿನ್ನ ಕೃತಿಗಳಯ್ಯ ಎಂತ ಮತಳಿದನೋ ಗುರು ಎಂತ ಮತಳಿದನೋ. ಕಾರ್ಯಕ್ರಮದ ಉದ್ಘಾಟನೆ ಸಸಿಗೆ ನೀರೆರೆಯುವುದರ ಮೂಲಕ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತಂದ್ರೆ ಹಬ್ಬದ ರೀತಿಯಲ್ಲಿ ಮಕ್ಕಳು ಆನಂದವಾಗಿ ಅಷ್ಟೇ ಲವಲವಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಂಥ ಒಂದು ಉನ್ನತವಾದಂಥ ಕಾರ್ಯಕ್ರಮವನ್ನ ಶಾಲೆಯ SDMC ಅವರು, ಮುಖ್ಯ ಗುರುಗಳು, ಪೋಷಕರು ಕೂಡಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಾರೆ. ನಿಜಕ್ಕೂ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಇಂಥ ವೇದಿಕೆ ಮೇಲೆ ಅನಾವರಣ ಮಾಡಿದಾಗ ಮಾತ್ರ ಮಕ್ಕಳಲ್ಲಿ ಹುದುಗಿರ್ತಕ್ಕಂತಹ ಪ್ರತಿಭೆಯನ್ನು ಹೊರಹಾಕಲು ಇಂಥ ಒಂದು ಉತ್ತಮವಾದಂತಹ ವೇದಿಕೆ ಆಗುತ್ತೆ. ವಿಜ್ಞಾನ ಶಿಕ್ಷಕರ ಪಾತ್ರವೇನು ಮತ್ತು ಎಲ್ಲ ಮಕ್ಕಳಲ್ಲಿಯೂ ಕೂಡ ಮೌಢ್ಯವನ್ನ ಬೆಳೆಸದೆ ವೈಜ್ಞಾನಿಕ ವಿಚಾರಗಳನ್ನ ಬೆಳೆಸಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಶ್ರೀಯುತರಿಗೆ ಧನ್ಯವಾದಗಳು. ಪರವಾಗಿಲ್ಲಪ್ಪ, ಮನುಷ್ಯ ತಾನು ನಾವು ಸಮೇತ ಇಂದು ನನ್ನ ಮೆಲುಕಾಕ್ಬೇಕು. ನನ್ನ ಪರಿಸ್ಥಿತಿ ಹೇಗಿತ್ತು, ಎಲ್ಲಿಂದ ಬಂದೆ, ಹೇಗೆ ಬಂದೆ ಅಂತ ಯಾವುದೋ ಜನ್ಮಾಂತರ ಪುಣ್ಯ, ತಂದೆ ತಾಯಿ ಮಾಡಿದ ಪುಣ್ಯನೋ ಅಥವಾ ಹಿರಿಯರು ಮಾಡಿರ್ತಕ್ಕಂಥ ಆಶೀರ್ವಾದನೋ ನಾವು ಈ ಲೆವೆಲ್ಗೆ ಬಂದಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆ ಭಗವಂತ ನಮಗೆ ಅವಕಾಶ ಕೊಡ್ತಾನೆ, ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆಸಿ ನನ್ನ ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ವ್ಯವಸ್ಥಾಪಕರಿಗೂ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಎಲ್ಲ ಮಾತೆ ಮಹಿಳೆಯರಿಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಳ್ಳೆಯ ವಿದ್ಯಾವಂತರಾಗಿ ಮತ್ತು ನಿಮ್ಮನ್ನು ನೀವೇ ಪೋಷಿಸಿಕೊಳ್ಳುವಂತಾಗಿ, ಅದು ಬಹಳ ಮುಖ್ಯ. ಯಾವಾಗಲೂ ಇನ್ನೊಬ್ಬರ ಮೇಲೆ ಆಧಾರ ಪಡಬಾರದು. ನೀವು ವಿದ್ಯಾವಂತರಾದರೆ ಮಾತ್ರ ಅದು ಸಾಧ್ಯ. ನಿಮ್ಮನ್ನು ನೀವು ಪೋಷಿಸಿಕೊಳ್ಳಬಹುದು. ಇಲ್ಲದೆ ಹೋದಲ್ಲಿ ನೀವು ಮಧ್ಯದಲ್ಲಿ ವಿದ್ಯೆ ಕಡಿತ ಮಾಡಿದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಪೋಷಿಸಬೇಕಾಗುತ್ತೆ. ಇದನ್ನು ನಾವು ನೋಡ್ತಾ ಇದ್ದೀವಿ ಈಗ ಹಳ್ಳಿಗಳಲ್ಲಿ. ಇದೊಂದೇ ಹಳ್ಳಿ ಅಲ್ಲ, ಎಲ್ಲ ಹಳ್ಳಿಗಳಲ್ಲೂ ಇದೇ ತೊಂದರೆ ಇದೆ. ಕಡಿತ ಆದ ವಿದ್ಯಾರ್ಥಿಗಳು ಅವರು ಏನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ನಿಮ್ಮ ವಿದ್ಯಾಭ್ಯಾಸ ಒಂದು ಹಂತಕ್ಕೆ ಬರುವುದನ್ನು ನೀವು ಕಲಿಯಿರಿ. ಕಲಿತು ನಿಮಗೂ ನಿಮ್ಮ ಫ್ಯಾಮಿಲಿಗೂ ಒಳ್ಳೆಯದಾಗಲಿ. ಶಾಲೆಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳು ಈ ವರ್ಷ ಪರೀಕ್ಷೆಗೆ ತೆಗೆದುಕೊಳ್ಬೇಕು. ನಾವು ವಿದ್ಯಾರ್ಥಿ ಸಂಘದಿಂದ ಏನು ಮಾಡಿದ್ವಿ ಅಂತ ಹೇಳಿದರೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಆಂಗ್ಲ ಭಾಷೆ, ಗಣಿತ ಭಾಷೆ ಮತ್ತು ವಿಜ್ಞಾನ ಭಾಷೆಗೆ ಬೇರೆ ಬೇರೆ ವಿಷಯ ಪರಿಣಿತರನ್ನು ಕರೆದುಕೊಂಡು ಬಂದುಬಿಟ್ಟು ಅವರ ಮೂಲಕವಾಗಿ ನಾವು ಹೆಚ್ಚುವರಿ ಬೋಧನೆಯನ್ನು ಮಾಡಿಸಿದ್ದೀವಿ. ಹಾಗೂ ಎಲ್ಲ ಶಿಕ್ಷಕರು ವಿಶೇಷ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಸಾಯಂಕಾಲ ಗುಂಪು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ವಿದ್ಯಾರ್ಥಿಗಳು ಉನ್ನತವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸಿ ಶಾಲೆಗೆ ಒಂದು ಒಳ್ಳೆಯ ಹೆಸರನ್ನು ತರ್ತಾರೆ ಅಂತಂದೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಬರೀ ಶಿಕ್ಷಕರಷ್ಟೇ ಶ್ರಮಪಟ್ಟರೆ ಆಗಲ್ಲ, ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರೂ ಸಹ
ವಿದ್ಯಾರ್ಥಿಗಳ ಬಗ್ಗೆ ಗಮನವನ್ನು ಹರಿಸಬೇಕು. ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಹೆಚ್ಚಿನ ಕಾಲವನ್ನು ಮನೆಯಲ್ಲೇ ಕಳೆಯೋದ್ರಿಂದ ಮನೆಯಲ್ಲಿ ಅವರು ಮೊಬೈಲ್ ನೋಡ್ತಾ ಇದ್ದಾರಾ, ಟಿವಿ ನೋಡ್ತಾ ಇದ್ದಾರಾ ಅಥವಾ ವ್ಯಾಸಂಗ ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ರ ಬಗ್ಗೆ ತಾವು ಗಮನಿಸಿ ಇರ್ತಕ್ಕಂಥ ಕಡಿಮೆ ಅವಧಿಯಲ್ಲಿ ವಿದ್ಯಾರ್ಥಿಗಳನ್ನು ವ್ಯಾಸಂಗದ ಕಡೆಗೆ ಒಲವು ಮೂಡುವಂತೆ ಮಾಡಿದ್ರೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಶಾಲೆಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಮೂಡುತ್ತೆ ಅಂತಂದು ಹೇಳ್ಬಿಟ್ಟು ನಾನಾದರೂ ಭಾವಿಸಿ ಮಾರೆ ಚಡ್ಡಿ ಗುಬ್ಬಿಲ್ಲ ಎಷ್ಟು ಮಾತಾಡ್ತೀನಿ ನೀನು? ಅವಳು ಎಂತ ಹೇಳಿದ್ಲು? ಎಂತ ಒಂದು ಟ್ಯಾಂಕ್ಸ್ ಸಮೇತ ಹೇಳಲಿಲ್ಲ. ಅಯ್ಯೋ ಪ್ರವೀಣ